ಮಾನ್ವಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ರಾಯಚೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ನಡೆದ 2024-25ನೇ ಸಾಲಿನ 20 ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ಜಿಲ್ಲಾ ಮಟ್ಟದ ಪ್ರೊ ಕಬಡ್ಡಿ ಪಂದ್ಯಾವಳಿಯನ್ನು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದ ರವಿ ಪಾಟೀಲ್ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ದೇಶದ ಗ್ರಾಮೀಣ ಕ್ರೀಡೆ ಇಂದು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಜಿಲ್ಲೆಯ ವಿವಿಧ ತಾಲೂಕು ವ್ಯಾಪ್ತಿಯಲ್ಲಿನ ಗ್ರಾಮೀಣ ಭಾಗದ ಕಬಡ್ಡಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನು ನೀಡುವ ಮೂಲಕ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟಗಳಿಗೆ ಕಳುಹಿಸುವ ಹಾಗೂ ಉತ್ತಮ ತರಬೇತಿಯನ್ನು ನೀಡುವ ಉದ್ದೇಶದಿಂದ ರಾಯಚೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪ್ರಾರಂಭಿಸಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಕಬಡ್ಡಿ ಕ್ರೀಡಾಕೂಟಗಳನ್ನು ಆಯೋಜಿಸುವ ಮೂಲಕ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಕಬಡ್ಡಿ ಕ್ರೀಡಾಪಟುಗಳು ಬೆಳಕಿಗೆ ಬರುವುದಕ್ಕೆ ಉತ್ತಮವಾದ ವೇದಿಕೆಯನ್ನು ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಸ್ಪೆಷಲಿ ಹೆಣ್ಮಕ್ಳು ಯಾವುದೆಲ್ಲ ಕಡಿಮೆ ಇಲ್ಲ ಅಂತ ತೋರ್ಸಕ್ಕೆ ಮತ್ತೊಮ್ಮೆ ನಮ್ಮ ಹುಡುಗಿಯರೆಲ್ಲ ತಯಾರಾಗಿದ್ದಾರೆ. ಸೇಮ್ ಟೈಮ್ ಹುಡುಗರು ಕೂಡ ಅಷ್ಟಿಂದಾಗಿ ನೋಡಬೇಡ್ರು ಇದು ಕೂಡ ಜಾತ್ರೆ ದಿನಗಳಲ್ಲಿ ವಿಶೇಷವಾಗಿ ಕಬಡ್ಡಿ ಆಡುತ್ತಾರೆ ಬಿಟ್ಟು ಬಿಡ್ತಾರೆ. ನಾವು ಜಿಲ್ಲೆಯಲ್ಲಿ ಕೂತ್ಬಿಟ್ಟು ಅದನ್ನು ನೋಡ್ತಾ ಇದ್ದೀವಿ. ಏನು ನಮ್ಮ ಪ್ರತಿಭೆಗಳು ಯಾವುದೋ ಒಂದು ಜಾತ್ರೆಗೆ ಅಥವಾ ಯಾವುದೋ ಒಂದು ರಾಜಕೀಯ ಪಕ್ಷದ ಮುಖಂಡರುಗಳಿಗೆ ಅಷ್ಟೇ ಸೀಮಿತ ಆಗಬಾರ್ದು ಅನ್ನೋದು ಉದ್ದೇಶ ಒಂದು ಹೊತ್ಕೊಂಡು ಪ್ರತಿಭೆ ನಿಮ್ಮದು ಪ್ರೋತ್ಸಾಹ ನಮ್ಮದು ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕಬಡ್ಡಿಗೆ ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ ಇದರಲ್ಲಿ ಯಾರು ಶ್ರೀಮಂತರ ಮಕ್ಕಳು ಆಡೋದಿಲ್ಲ. ಶ್ರೀಮಂತರ ಮಕ್ಕಳ ಆಟಗಳು ಬೇರೆ ಇರ್ತವ. ಯಾಕಂದರೆ ಇಲ್ಲಿ ಕಬಡ್ಡಿ ವಿಶೇಷವಾಗಿ ಖೋಖೋ ಇದು ರೈತರ ಮಕ್ಕಳ ಆಟಗಳು ಆದ ಕಾರಣ ಉತ್ತೇಜನ ಕೊಡಬೇಕಂತೇಳಿ ರೈತರ ಮಕ್ಕಳಿಗೆ ಉತ್ತೇಜನ ಕೊಡಬೇಕಂತೇಳಿ ನಾವು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಬೆಂಗಳೂರಲ್ಲಿ ಕೇಳಿಕೊಂಡಾಗ ಸುಮಾರು 2018ರಲ್ಲಿ ನಮ್ಮ ಜಿಲ್ಲೆಯ ಶಿಕ್ಷಕರಾದ ಶ್ರೀ ಸಂಗಪ್ಪ ಭಾಗ್ಯವದಿರವರು ರಾಷ್ಟ್ರಪತಿಯವರಿಂದ ರಾಷ್ಟ್ರಪತಿ ಪುರಸ್ಕಾರವನ್ನು ಅವರು ಪಡೆದುಕೊಂಡು ಬಂದರು ಕಬಡ್ಡಿಯಲ್ಲಿ. ಅವ್ರು ಬಂದಾಗ ಅವ್ರಿಗೆ ಇಲ್ಲಿಂದ ಹೋಗ್ಬೇಕಾದ್ರೆ ನಾವು ಅವ್ರನ್ನ ಗುರುತಿಸಿ ಅವ್ರ ಸನ್ಮಾನ ಕಲ್ಮಟ್ಟದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಕ್ರೀಡಾಪಟುಗಳು ಸೋಲು ಮತ್ತು ಗೆಲುವುಗಳನ್ನು ಸಮಭಾವದಿಂದ ಸ್ವೀಕರಿಸುವ ಮನೋಭಾವನೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಉತ್ತಮ ಕ್ರೀಡಾಪಟು ಆಗುವುದಕ್ಕೆ ಸಾಧ್ಯವಾಗುತ್ತದೆ. ಗ್ರಾಮೀಣ ಭಾಗದ ಎಲ್ಲಾ ದೇಸಿ ಕ್ರೀಡೆಗಳು ಇಂದು ಕಣ್ಮರೆಯಾಗುತ್ತಿರುವುದರಿಂದ ಅವುಗಳನ್ನು ಜನಪ್ರಿಯಗೊಳಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ತಲೆಗೆ ಗೆಲುವು ಅಹಂಕಾರ ಹೊಂದಿಸುತ್ತೆ, ಹೃದಯಕ್ಕೆ ಹೋಗಿರುವಂತಹ ಸೋಲು ಅದು ಖಿನ್ನತೆಗೆ ಒಳಪಡಿಸುತ್ತೆ. ಹಾಗಾಗಿ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅದು ಯಾವುದೇ ಗೆಲುವಾಗಿರ್ಬೋದು, ಆ ಗೆಲುವನ್ನು ತಲೆಗೆ ಹೋಗದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಮತ್ತು ಸೋಲನ್ನು ಹೃದಯಕ್ಕೆ ಹೋಗಲಾರದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲರದು ಆಗಿರುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ಎಲ್ಲ ಕ್ರೀಡಾಪಟುಗಳಿಗೆ ಹೇಳೋದೇನೆಂದರೆ ನಾವು ಸಹ ಯಾವಾಗ ಸಮಯ ಸಿಗುತ್ತೆ ಎಲ್ಲ ಥರವಾದಂತಹ ಕ್ರೀಡೆಗಳನ್ನು ನೋಡ್ತಾರೆ. ಅದನ್ನು ಬ್ರೇಕ್ ಮಾಡಲಾರ್ದಂಥ ನಿಯತ್ತು ನಮ್ಮಲ್ಲಿರಲಿ. ಕಪ್ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮೋಸ ಮಾಡಿ ಹೋಗುವಂಥ CSಗೆ ಚಟ ಬೇಡ. ಹೌದಾ? ಇಷ್ಟು ವಿಚಾರಗಳನ್ನು ಹೇಳ್ತಾ ತೀರ್ಪುಗಾರರ ಒಂದು ವಿಚಾರಗಳನ್ನು ಗೌರವಿಸಿ, ಅವರ ನಿರ್ಧಾರಗಳನ್ನು ಗೌರವಿಸಿ, ಅವರ ನಿರ್ಧಾರಗಳೇ ಅಂತಿಮ ಆಗಿರ್ತದೆ. ಜಿಲ್ಲಾ ಮಟ್ಟದ ಪ್ರೊ ಕಬಡ್ಡಿ ಪಂದ್ಯಾವಳಿಯಲ್ಲಿ ದೇವದುರ್ಗ, ಲಿಂಗಸುಗೂರು, ಮಾನ್ವಿ, ರಾಯಚೂರು ತಾಲೂಕುಗಳಿಂದ 20 ವರ್ಷದೊಳಗಿನ ಬಾಲಕಿಯರ 4 ತಂಡಗಳು ಹಾಗೂ ಬಾಲಕರ 4 ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದವು.
ಕಾರ್ಯಕ್ರಮದಲ್ಲಿ ಟಿಎಪಿಎಂಸಿ ಅಧ್ಯಕ್ಷರಾದ ತಿಮ್ಮಾರೆಡ್ಡಿಗೌಡ ಭೋಗವತಿ, ರಾಜ್ಯ ಜೆಡಿಎಸ್ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ರಾಜಾ ರಾಮಚಂದ್ರ ನಾಯಕ್, ಅಕ್ಬರ್ ಪಾಷಾ, ಮುಖಂಡರಾದ ಶಿವರಾಜ್ ನಾಯಕ್, ವಕೀಲರು ಬಾಲಸ್ವಾಮಿ ಕೋಡ್ಲಿ, ಎಂ ಪ್ರವೀಣ್ ಕುಮಾರ್, ಅರುಣ್ ಕುಮಾರ್ ಚಂದ, ಈರೇಶ್ ನಾಯಕ, ಸಂಗಪ್ಪ, ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ತಾಲೂಕು ಗೌರವಾಧ್ಯಕ್ಷರು ಶಿವರಾಜ್ ಉಮಳಿ ಹೊಸೂರು, ತಾಲೂಕು ಅಧ್ಯಕ್ಷ ವೀರೇಶ್ ನಾಯಕ ಬೆಟ್ಟದೂರು, ತಾಲೂಕು ಉಪಾಧ್ಯಕ್ಷರಾದ ಶರಣಪ್ಪ ಮೇದ, ದೈಹಿಕ ಶಿಕ್ಷಕರಾದ ಮೌನೇಶ್ ಪೋತ್ನಾಳ್, ತೀರ್ಪುಗಾರರಾದ ತಂಡದ ನಾಯಕರಾದ ಅಶ್ವಿನಿ, ಕುಮಾರಯೋಗಿ, ದೀಪಾ, ಭಾಗಯ್ಯ ನಾಯಕ ಸೇರಿದಂತೆ ಇನ್ನಿತರರು ಇದ್ದರು. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ನೂರಾರು ಕಬಡ್ಡಿ ಆಟದ ಅಭಿಮಾನಿಗಳು ಪಂದ್ಯಗಳನ್ನು ಆಸಕ್ತಿಯಿಂದ ವೀಕ್ಷಿಸಿದರು.